ಹೆಲೋ ಎವ್ರಿವನ್, ಬನ್ನಿ ಇವತ್ತು ನಾನು ನಿಮಗೆ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹಾಗೂ ತುಂಬಾ ಹೆಲ್ದಿಯಾಗಿರುವಂತಹ ಸಿಂಪಲ್ ಆ್ಯಂಡ್ ಕೇವಲ 20 ಮಿನಿಟ್ಸಲ್ಲೇ ನೀವು ಈ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಎಲ್ಲದೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಚಿಕ್ಕದಾಗಿ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಕರಿಬೇವು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್, ಮೀಡಿಯಮ್ ಸೈಜ್ ಕ್ಯಾರೆಟ್ ಇರೋದನ್ನ ತೊಗೊಳ್ಳಿ. ನಂತರ ಒಂದು ಮೀಡಿಯಮ್ ಆಗಿರುವಂಥ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು, ತುಂಬ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ನಂತರ ನಾನು ಈಗ ಒಂದು ಪಾತ್ರೆಗೆ 1 ಬೌಲ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಜರಡಿ ಹಿಡಿದು ಸೋಸಿದ ನಂತರ ಮೈದಾ ಹಿಟ್ಟನ್ನು ತೊಗೊಳ್ಳಿ. ಯಾವುದೇ ಹಿಟ್ಟನ್ನು ಬಳಸುವಾಗ ನೀವು ಜರಡಿಯನ್ನು ಇಟ್ಕೊಂಡು ಕ್ಲೀನಾಗಿ ಸೋಸ್ಕೊಂಡು ನಂತರ ನೀವು ಮಾಡ್ಕೊಳ್ಳಿ. ಎಲ್ಲದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲದನ್ನು ಈ ಮೈದಾ ಹಿಟ್ಟಿಗೆ ಹಾಕಿ 1 ಗ್ಲಾಸ್ ನೀರನ್ನು ಹಾಕಬೇಕಷ್ಟೇ ನೋಡಿ. ನಂತರ ನಾನೀಗ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬೇಡಿ. ಫಸ್ಟು 1 ಗ್ಲಾಸ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟಿಲ್ಲಂಗೆ ನಿಧಾನಕ್ಕೆ, ಕನಿಷ್ಠ ಅಂದರೆ ಒಂದು 3ರಿಂದ 4 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತೀರಾ ಗಂಟಾಯಿತು ಅಂದಾಗ ಮಾತ್ರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರೇನಾದರೂ ಹಾಕಿದರೆ ದೋಸೆ ಕೆಳಗಡೆ ಹತ್ತೋಗಿಬಿಡುತ್ತೆ ತವಾಕ್ಕೆ. ಸೊ ಹಾಗಾಗಿ ಮೀಡಿಯಮಾಗಿ ಈ ಥರ ಗಟ್ಟಿ ಅನಿಸ್ದಾಗೆಲ್ಲ ಮಾತ್ರ ನೀವು ಸಿಂಪಲಾಗಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ, ನಾನು ತೀರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ನೋಡಿ, ಜಸ್ಟ್ ನಾನು ಅಳತೆ ಪ್ರಕಾರ ಅಂದರೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿರೋದು. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಡಯಟ್ ಮಾಡೋರು ಕೂಡ ಈ ರೆಸಿಪಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡ್ಬೋದು, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಕೇವಲ 20 ಮಿನಿಟ್ಸಲ್ಲಿ ನೀವು ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು, ಹೆಲ್ದಿಯಾಗಿರುತ್ತೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ 2 ಮೊಟ್ಟೆನ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಅದಕ್ಕೆ ಮೈದಾ ಹಿಟ್ಟಿನ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ. ಕಲಸಿರುವಂತಹ ಮೈದಾ ಹಿಟ್ಟು 2 ಮೊಟ್ಟೆಯನ್ನು ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಅದಕ್ಕೆ ಬೆರ್ಕೊಳ್ಬೇಕು. ತುಂಬ ಅಂದರೆ ಒಂದು 3ರಿಂದ 4 ನಿಮಿಷನಾದರೂ ನೀವು ಈ ಥರ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಪಫ್ ಟೈಪ್ ಬರೋದಿಲ್ಲ ದೋಸೆ. ಸೊ ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಏನಾದರೂ ಸಡನ್ನಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಐಡಿಯಾ ಇಲ್ಲ ಅಂದಾಗ, ಅಥವಾ ಮಕ್ಕಳಿಗೆ ಸಾಟರ್ಡೆ ಅಥವಾ ಏನಾದರೂ ಲಂಚ್ ಬಾಕ್ಸ್ಗೆ ಬೇಕು ಬ್ರೇಕ್ಫಾಸ್ಟ್ ಅಂದಾಗ 20 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ಇದ್ರ ಜೊತೆ ನೀವು ಚಟ್ನಿನಾದರೂ ತೊಗೊಳ್ಬೋದು, ಅಥವಾ ಟೊಮೆಟೊ ಕೆಚಪ್ ಕೂಡ ತೊಗೊಳ್ಬೋದು. ಬಟ್ ಟೊಮ್ಯಾಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಟೊಮ್ಯಾಟೊ ಚಟ್ನಿನೇ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಏನಾದರೂ ಶೇರ್ ಮಾಡಿದರೆ ಖಂಡಿತವಾಗ್ಲೂ ದೋಸೆಯಲ್ಲಿ ಯಾವ ರೀತಿ ಟೊಮ್ಯಾಟೊ ಚಟ್ನಿನ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಇದನ್ನು ರೆಸ್ಟಲ್ಲಿಡಿ. ತವ ಕಾಯೋವರೆಗೂ ಒಂದು 5 ಮಿನಿಟ್ಸ್ ರೆಸ್ಟಲ್ಲಿಡಿ. ನಂತರ ತವ ಬಿಸಿ ಆದಮೇಲೆ ನಾನು ಚೆನ್ನಾಗಿ ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಜಾಸ್ತಿ ಎಣ್ಣೆನ ಹಾಕ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಹಾಕಿ. ಮೈದಾ ಹಿಟ್ಟಿನಿಂದ ಏನಾದರೂ ರೆಸಿಪಿ ಮಾಡಿದರೆ ಸ್ವಲ್ಪ ಎಣ್ಣೆ ಹಾಕಿರೋದು ಜಾಸ್ತಿ ಥರನೇ ಕಾಣಿಸುತ್ತೆ, ಎಣ್ಣೆ ಹಿಡಿಯೋದಿಲ್ಲ ಅದು. ಸೊ ಹಾಗಾಗಿ ತವ ಬಿಸಿ ಆದಮೇಲೆ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ತಿಕ್ಕಾಗಿದೆ. ಈ ಹಿಟ್ಟಿನ ದೋಸೆ ಬ್ಯಾಟರ್ ಕೂಡ ತುಂಬಾ ತಿಕ್ಕಾಗಿದೆ, ನೀವು ನೋಡ್ತಿರ್ಬೋದು. ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ, ಹತ್ತೋಗ್ಬಿಡುತ್ತೆ ಚೌಟಿಗೆ. ಸೊ ಹಾಗಾಗಿ ಸಿಂಪಲಾಗಿ ಹಾಕ್ಕೊಳ್ಳಿ. ನಿಮಗೆ ದಪ್ಪ ಬೇಕಿದ್ರೆ ದಪ್ಪವಾಗಿ ಹಾಕ್ಕೊಳ್ಳಿ, ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಹಾಕ್ಕೊಳ್ಳಿ. ನೋಡಿ, ಗ್ಯಾಸನ್ನು ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿದು ಒಳಗಡೆ ಎಲ್ಲ ನಿಧಾನಕ್ಕೆ ಬೇಯ್ತಾ ಬರಬೇಕು. ಜೋರಾಗಿಟ್ಟರೆ ನೀವು ಸಡನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ಹಸಿ ಬಿಸಿಯಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಬೇಯಿಸ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಸುತ್ತಲೂ ಎಣ್ಣೆಯನ್ನು ಹಾಕ್ಕೊಳ್ಳಿ.
ನೋಡಿ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡಿ ಈಗ ಒಂದು ಕನಿಷ್ಠ ಅಂದರೆ 1 ನಿಮಿಷನಾದರೂ ನೀವು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಮೈದಾ ಹಿಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಸಿ ಹಸಿ ಥರ ಹಾಗೆ ಉಳಿದ್ಬಿಡುತ್ತೆ. ಆದರೂ ಅದು ಬೆಂದಾಗೆ ಈ ಥರ ಕಲರ್ನು ಚೇಂಜ್ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ಬೆಂದಾಗಲೇ ಅದು ಮೇಲೆಲ್ಲ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ಕೊಳ್ಳಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ಲಾಗಿ ನಿಧಾನವಾಗಿ ಮಾಡಿಕೊಂಡ್ರೆ ಹೈ ಪ್ರೋಟೀನ್ಸ್ ಇರುವಂಥ ಈ ನಿಮಗೆ ದೋಸೆ ಕೂಡ ರೆಡಿ ಆಗುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ಮೊಟ್ಟೆ ಆಮ್ಲೆಟ್ ಯಾವ ಥರ ಇದೆಯೋ ಆ ಥರ ಕಾಣಿಸ್ತಿರ್ಬೋದು ನಿಮಗೆ. ನಂತರ ನೀವು ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆ ಬೇಕಿದ್ದರೂ ಹಾಕ್ಕೊಳ್ಬೋದು. ಈಗ ನೆಕ್ಸ್ಟು ತಿರುವಾಕಿ ಕೂಡ ನಾನು ಕೆಳಗಡೆ ಮೇಲೇನು ಬೆಂದಿದೆ ಕೆಳಗಡೆ ಕೂಡ ಅದೇ ಥರ ಚೆನ್ನಾಗಿ ಬೇಯಬೇಕು. ಈಗ ಒಂದು 20 ಸೆಕೆಂಡ್ಸ್ ಅಷ್ಟೇ, ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಒಂದು 80% ಬೆಂದಿರುತ್ತೆ. ಇನ್ನೂ 20 ಸೆಕೆಂಡ್ಸ್ ಬೆನ್ಸಿದ್ರೆ ಸಾಕು. ನೋಡಿ ತುಂಬಾ ಸ್ಮೂತಾಗಿ ಸಾಫ್ಟಾಗಿ, ಇದೇನು ಕ್ರಿಸ್ಪಿಯಾಗಿ ಬರೋದಿಲ್ಲ. ನಿಮಗೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ನಾನು ಕಡಲೆ ಹಿಟ್ಟನ್ನು ಹಾಕಿಲ್ಲ. ತುಂಬ ಸಾಫ್ಟಾಗಿರಲಿ, ಮಕ್ಕಳಿಗೆ ತಿನ್ನಕ್ಕೆ ಬರಲಿ ಅಂತೇಳಿ ನಾನು ಈ ಥರ ಸಾಫ್ಟಾಗಿ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ದಿಯಾಗಿರುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ತಪ್ಪಾಗಲ್ಲ, ಸೂಪರಾಗಿರುತ್ತೆ. ನಂತರ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು, ನೀವೆಷ್ಟೇ ರೋಸ್ಟಾಗಿ ಬೆನ್ಸಿರಿದ್ದು ರೋಸ್ಟ್ ಆಗೋದಿಲ್ಲ, ಮೈದಾ ಹಿಟ್ಟಿಂದಲ್ವ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸಬೇಡಿ. ಅದು ಬೆಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟ್ ನೀವು ಉಳಿದಿರುವಂಥ ದೋಸೆ ಬ್ಯಾಟರ್ ಏನಿರುತ್ತಲ್ಲ, ಈ ಥರ ಮಕ್ಕಳಿಗೆ ಚಿಕ್ಕದಾಗಿ ಮಿನಿ ದೋಸೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಮನೇಲಿ ಮಕ್ಕಳಿಗೆ ನಾವು ದೊಡ್ಡ ಸೈಜ್, ನಾವು ಯಾವ ಸೈಜಲ್ಲಿ ಹಾಕೋತೀವಿ, ದೊಡ್ಡ ಸೈಜ್ ದೋಸೆ ಹಾಕ್ಕೊಟ್ರೆ ತಿನ್ಲಿಕ್ಕೆ ಇಷ್ಟಪಡಲ್ಲ ಅವರು. ಸೊ ಈ ಥರ ಮಿನಿ ದೋಸೆ ಮಾಡಿಕೊಟ್ಟು ಒಂದು ಕೆಚಪ್ಪನ್ನು ಅವರಿಗೆ ಸ್ವಲ್ಪ ಹಾಕ್ಕೊಟ್ಟು ಕೊಟ್ಟರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಕೆಲವರು ಲಂಚ್ ಬಾಕ್ಸ್ಗೂ ಕೂಡ ನೀವು ಇದೇ ಥರ ಮಿನಿ ದೋಸೆ ಕೂಡ ಮಾಡಿ ಮಕ್ಕಳಿಗೆ ಬಾಕ್ಸು ಕೂಡ ರೆಡಿ ಮಾಡ್ಬೋದು. ನೋಡಿ ನೀವು ಕೂಡ ಈ ಥರ ದೋಸೆನ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದು ಮಿನಿ ದೋಸೆ ಒಂದು ಬೇಗ ಬೇಯುತ್ತೆ, ಯಾಕೆಂದರೆ ಚಿಕ್ಕದಾಗಿ ಹಾಕಿರ್ತೀವಲ್ವ. ಸೊ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನಂತರ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆ ಹೆಲ್ದಿಯಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಸೂಪರಾಗಿರುತ್ತೆ. ಸೊ ನೋಡಿ, ನೀವು ಕೂಡ ಮನೆಯಲ್ಲಿದ್ದಾಗ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಇವರು ಮೈದಾ ಹಿಟ್ಟು ತಿನ್ನಲ್ಲ, ನಮಗೆ ಮೈದಾ ಹಿಟ್ಟಲ್ಲಿ ದೋಸೆ ಮಾಡಿದರೆ ಮನೇಲಿ ತಿನ್ನಲ್ಲ ಅನ್ನೋರು ಗೋಧಿ ಹಿಟ್ಟಿನಿಂದಲೂ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು. ಬಟ್ ಗೋಧಿ ಹಿಟ್ಟಿಗೂ ಮೈದಾ ಹಿಟ್ಟಿಗೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಇದು ತುಂಬ ಸಾಫ್ಟಾಗಿ ಬರುತ್ತೆ, ಅದು ಕೂಡ ಸಾಫ್ಟಾಗಿರುತ್ತೆ. ಬಟ್ ಇದೇ ಟೇಸ್ಟ್ ಬೇರೆ ಇರುತ್ತೆ, ಗೋಧಿ ಹಿಟ್ಟಿನ ದೋಸೆನೇ ಟೇಸ್ಟ್ ಬೇರೆ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ದೋಸೆನ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.